ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನ್ಯೂ ವ್ಲಾಗ್. ಬೆಳಗಿನ ಜಾವ 5:40ಕ್ಕೆ ಎದ್ದು ಗಾಡಿ ಎತ್ಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ರೈಲ್ವೆ ಸ್ಟೇಷನ್ಗೆ ಬಂದಿರೋದು ನಾನು ಎಲ್ಗೋ ಹೋಗ್ತಿದ್ದೀನಿ ಅಂತಲ್ಲ, ಊರಿಂದ ನಮ್ಮ ಮಾಮ ಬರ್ತಿದ್ದಾರೆ, ಪಿಕ್ ಮಾಡಕ್ ಬಂದಿದ್ದೀನಿ. ಸ್ಟೇಷನ್ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮ ಮಾಮನ ಮನೆಗೆ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ನಮ್ಮ ಅಕ್ಕನ ಮಗನ ನಮ್ಮ ಅಕ್ಕನ ನಮ್ಮ ಅಮ್ಮನ ಮನೆಗೆ ಡ್ರಾಪ್ ಮಾಡಿದೆ. ನಮ್ಮ ಅಕ್ಕನ ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡಿರೋದೇ ರಂಗೋಲಿ ಬಿಡ್ಸಕ್ಕೆ. ಅದಾದ್ಮೇಲೆ ಅಮ್ಮ ಪೂಜೆ ಮುಗಿಸಿದ್ರು, ಅವ್ರನ್ನು ಕರ್ಕೊಂಡೋಗಿ ಕೆಲ್ಸಕ್ಕೆ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ತಿರ್ಗಾ ನಮ್ಮ ಅಕ್ಕನ ಮಗನ ಅವ್ರ ಮನೆಗೆ ಡ್ರಾಪ್ ಮಾಡಿದೆ. ಅಕ್ಕ ಮನೇಲಿ 2 ದಿವಸ ಹಿಂದೆನೆ ಗ್ಯಾಸ್ ಖಾಲಿ ಆಗಿತ್ತು. ನಾನು ನಮ್ಮ ಮಾಮ ಇಬ್ರು ಹೋಗಿ ಫುಲ್ ಸಿಲಿಂಡರ್ ತಗೊಂಡ್ ಬಂದ್ವಿ. ಗ್ಯಾಸ್ ಆದ್ಮೇಲೆ ನೀರ್ ಖಾಲಿ ಆಗಿತ್ತು, ಕ್ಯಾನ್ ತಗೊಂಡೋಗಿ ನೀರ್ ತಗೊಂಡ್ ಬಂದೆ. ಅದಾದ್ಮೇಲೆ ಇವತ್ ಮಧ್ಯಾಹ್ನನೇ ನಮ್ಮ ಮಾಮ ಊರಿಗೆ ಹೋಗ್ತಾ ಇದ್ರು, ಅವ್ರಿಗೂ ಬಸ್ ಸ್ಟಾಪ್ ವರ್ಗೂ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ನಾನ್ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ರೆಡಿ ಆಗಿ ಮತ್ತೆ ಗಾಡಿ ಎತ್ಕೊಂಡು ನಾನು ಮಹೇಶ ಜಗದೀಶ್ ಅಣ್ಣ ಹೀರೋ ಶೋರೂಮ್ಗೆ ಹೋದ್ವಿ. ನಾನು ಜಗದೀಶ್ ಅಣ್ಣ ಮನೆಯಿಂದ ಬರೋದಕ್ಕೆ ಅರ್ಧ ಗಂಟೆ ಮಾಡಿದ್ವಿ. ಅಲ್ಲಿವರೆಗೂ ಮಹೇಶ ಈ ಶೋರೂಮ್ ಮುಂದೆನೆ ಇದ್ದ, ಆದ್ರೂ ಶೋರೂಮ್ ಕ್ಲೋಸ್ ಆಗಿದೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗಿರ್ಲಿಲ್ಲ. ಆಚೆ ಗ್ಲಾಸ್ ಇಂದಾನೆ ನಾವು ತಗೊಳ್ಳೋ ಗಾಡಿನ ನೋಡ್ಕೊಂಡಿದ್ವಿ. ಆಮೇಲೆ ಮಹೇಶ್ ಸೆಕ್ಯೂರಿಟಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ ಒಳಗಡೆ ಹೋಗಿ ನೋಡೋಣ ಅಂತ ಒಳಗಡೆ ನುಗ್ಗಿದ್ವಿ. ಇದೇ ಎಕ್ಸ್ಪಲ್ಸ್ ಗಾಡಿನ ಮಹೇಶ್ ತಗೊಳ್ಬೇಕು ಅಂತ ಫಿಕ್ಸ್ ಆಗಿದ್ದೇನೆ. ಆ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದಷ್ಟು ಬೇಗ ಕೂಡ್ ಬರ್ಲಿ, ನಾನು 2 ರೌಂಡ್ ಓಡಿಸ್ಬೇಕು. ಅದ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಈ ಹ್ಯಾರ್ಲಿ ಡೇವಿಡ್ಸನ್ ಬೈಕ್ ಸಖತ್ ಇಷ್ಟ ಆಯ್ತು. ಸಖತ್ ಲುಕ್ ಖರಾಬ್ ಆಗಿದೆ. ಆಮೇಲೆ ನಾನು ಅಣ್ಣಂದ್ರು ಮನೆ ಕಡೆ ಹೊರಟಿದ್ವಿ, ಅವ್ರನ್ನ ಅರ್ಧ ದಾರಿಗೆ ಇಳಿಸ್ಬಿಟ್ಟೆ. ಯಾಕಂದ್ರೆ ಅಮ್ಮ ಮನೆಗೆ ಹೋಗಿ ಮತ್ತೆ ಅವ್ರನ್ನ ಅಕ್ಕ ಮನೆ ಹತ್ರ ಕರ್ಕೊಂಡು ಹೋದೆ. ಮತ್ತೆ ಅಲ್ಲಿಂದ ನಾನು ಅಕ್ಕ ಅಮ್ಮ ಅಕ್ಕನ 3ನೇ ಮಗ RT ನಗರ್ ವರ್ಗೂ ಹೋದ್ವಿ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ನನ್ನ ಬಿಟ್ಟು ಅವ್ರು ಹೋದ್ರು. ಅವ್ರು ಹೋದ್ಮೇಲೆ ನಾನು ಮಹೇಶ ಜಗದೀಶ್ ಅಣ್ಣ ಪಿಜ್ಜಾ ತಿನ್ಕೊಂಡು ಸುಮ್ನೆ ನಗಾಡ್ಕೊಂಡು ಇವತ್ತಿನ ವ್ಲಾಗ್ ನ ಮುಗಿಸಿದ್ವಿ. ಇವತ್ತಿನ ವ್ಲಾಗ್ ಅಲ್ಲಿ ಇದ್ದಿದ್ದ ಡ್ರೈವರ್ ಅಮೃತ್ ಸಮಾಚಾರ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಜೈ ಭೀಮ್, ನಮಸ್ಕಾರ.